ಗೆಳೆಯ ಲಿವರ್ ಯಕೃತ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಲ್ವಾ. ಭಾಳ ಇಂಪಾರ್ಟೆಂಟ್ ಆರ್ಗನ್ ನಮ್ಮ ದೇಹದಲ್ಲಿ. ಚರ್ಮ ಅತಿ ದೊಡ್ಡ ಆರ್ಗನ್ ಅಂತೀವಿ, ಅದು ಬಿಟ್ಟರೆ ನೆಕ್ಸ್ಟ್ ಇಂಟರ್ನಲ್ ಆರ್ಗನ್ ಅಂದರೆ ಲಿವರ್, ಯಕೃತ್ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ಲಿವರ್ದು ಎಷ್ಟೊಂದು ಫಂಕ್ಷನ್ ಇದೆ ಗೆಳೆಯರೆ. ಒಂದು, ನಿಮ್ಮ ಬಾಡಿ ಟಾಕ್ಸಿನ್ಸ್ನ ಅದು ಕ್ಲೀನ್ ಮಾಡುತ್ತೆ, ಮತ್ತು ಸ್ಟೋರೇಜ್, ಕೆಲವು ವ್ಯಾಟ್ಸಲ್ಲಿ ವಿಟಮಿನ್ಸ್ ಇದೆ ADE ಅಂತ ಅದನ್ನು ಸ್ಟೋರೇಜ್ ಮಾಡುತ್ತೆ, ಕೆಲವು ನ್ಯೂಟ್ರಿಯೆಂಟ್ಸ್ನ ಸ್ಟೋರೇಜ್ ಮಾಡುತ್ತೆ, ಮತ್ತು ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಡೈಜೆಸ್ಟಿವ್ ಜ್ಯೂಸ್, ಬೈಲ್ ಜ್ಯೂಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಬೈಲಿರುಬಿನ್, ಬೈಲಿರಕ್ತಿ ಅಂತೆಲ್ಲ ಎನ್ಸೈಮ್ಸ್ ಇರುತ್ತೆ, ಅದು ಡೈಜೆಷನ್ಗೆ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಈ ರೀತಿಯ ನಾನಾ ರೀತಿಯ ಕೆಲಸಗಳನ್ನು ಲಿವರ್ ಮಾಡ್ತಾ ಇರುತ್ತೆ. ಬಟ್ ಏನಪ್ಪ ಅಂತಂದರೆ, ಲಿವರ್ ಡ್ಯಾಮೇಜ್ ಆದಾಗ ಅರ್ಲಿ ಸ್ಟೇಜಲ್ಲಿ ಗೊತ್ತಾಗಲ್ಲ ನಮಗೆ. ಎಷ್ಟೊಂದು ಸಿಮ್ಟಮ್ಸ್ ಇರುತ್ತೆ. ಇಂಪಾರ್ಟೆಂಟ್ 6 ಸಿಮ್ಟಮ್ಸ್ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ. ಆ 6 ಸಿಮ್ಟಮ್ಸ್ ಇದೆಯಪ್ಪ ಅಂತಂದರೆ ಏನೋ ತೊಂದರೆ ಇದೆ ಲಿವರ್ಲಿ ಅಂತ ಯೋಚನೆ ಮಾಡಬೇಕು. ಯಾಕೆಂದರೆ ಅದು ಜಾಸ್ತಿ ತೊಂದರೆ ಆಗೋ ತನಕ ನಿಮ್ಗೆ ಅದ್ರ ತೊಂದರೆ ಗೊತ್ತಾಗಲ್ಲ, ಪ್ರಾಬ್ಲಮ್ಸ್ ಗೊತ್ತಾಗಲ್ಲ. ಸೊ ಹಾಗೆ ಸ್ವಲ್ಪ ಚೇಂಜ್ ಇರೋ ಪ್ರಾಬ್ಲಮ್ ಹತ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು. ಇಲ್ಲಾಂದರೆ ತೀರಾ ಆಗಿ ಆಲ್ಕೋಹಾಲಿಕ್ ಸಿರೋಸಿಸ್ ಅಂತೀವಿ, ಪೂರ್ತ ಲಿವರ್ ಎಲ್ಲ ಡ್ಯಾಮೇಜ್ ಆಗಿಬಿಡುತ್ತೆ. ಅವಾಗ ಕಷ್ಟ. ಆ ಥರ ಆಗಿಬಿಡ್ತಪ್ಪ ಅಂದರೆ ಕೊನೆಗೆ ಲಿವರ್ ಟ್ರಾನ್ಸ್ಪ್ಲಾಂಟೇ ಮಾಡಬೇಕಾಗತ್ತೆ. ಸೊ ಅಲ್ಲಿ ತನಕ ಬಿಡೋದು ಬೇಡ. ಸ್ವಲ್ಪ 6 ಸಿಮ್ಟಮ್ಸ್ ಯಾವುದೇ ಗೊತ್ತಾಗೋದಕ್ಕೆ ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ. ನಾನು ಪ್ರೊಫೆಸರ್ ಡಾಕ್ಟರ್ ಮುರಳೀಧರ್ ಅಂತ. ನಾನು 30ಕ್ಕೂ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇದರ ನಂಬರ್ 1 ಸಿಮ್ಟಮ್ ಏನಪ್ಪ ಅಂದರೆ ಕಾನ್ಸ್ಟೆಂಟ್ ವೀಕ್ನೆಸ್ ಆ್ಯಂಡ್ ಫೇಟಿಗ್ ಅಂತೀವಿ. ಯಾವಾಗಲೂ ಸುಸ್ತು, ಒಂಥರ ಫೇಟಿಗು, ಅದಕ್ಕೂ ಆಸಕ್ತಿ ಇಲ್ಲ, ನಿರಾಸಕ್ತಿ, ಸುಸ್ತಾಗುವಂಥದ್ದು, ಲೇಜಿನೆಸ್ಸು, ಲೆಥಾರ್ಜಿ ಅಂತ ಇದ್ದೀವಿ. ಫೇಟಿಗ್, ಕಾಮನ್ ಫೇಟಿಗ್. ಕಾರಣ ಗೊತ್ತಿರಲ್ಲ. ಕರೆಕ್ಟಾಗಿ ಕಣ್ಣು ತುಂಬ ನಿದ್ದೆ ಮಾಡ್ತಿರ್ತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಿರ್ತಾರೆ, ಸ್ಟ್ರೆಸ್ ಇರಲ್ಲ, ಸ್ಟ್ರೈನ್ ಇರಲ್ಲ, ಆದರೂ ಸುಸ್ತು, ಏನೋ ಒಂಥರ ಏನಕ್ಕೂ ಜಿಗುಪ್ಸೆ ಅನ್ಕೋಬೋದು, ಸುಸ್ತಾಗುವಂಥದ್ದು. ಫೇಟಿಗ್ ಸರ್, ಇಂಟ್ರೆಸ್ಟ್ ಇಲ್ಲ ಸರ್, ಸುಸ್ತಾಗ್ತಾಯಿರುತ್ತೆ, ಯಾಕೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸೊ ಈ ಥರ ಆಗ್ತಿದ್ರೆ ಎಲ್ಲೋ ಲಿವರ್ ಸ್ವಲ್ಪ ಡ್ಯಾಮೇಜ್ ಆಗ್ತಿದೆ ಅಂತ ಒಂದು ಇಂಡೈರೆಕ್ಟಾಗಿ ತಿಳ್ಕೊಬೋದು. ಯಾಕೆಂದರೆ ಟಾಕ್ಸಿನ್ಸ್ ಸರಿಯಾಗಿ ಲಿವರಲ್ಲಿ ಇದಾಗ್ತಿಲ್ಲ ಅಂತಂದರೆ ಟಾಕ್ಸಿನ್ ಬಿಲ್ಡಪ್ ಆಗಿ ಈ ರೀತಿಯ ಸಿಮ್ಟಮ್ಸು ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ತೆಗಳರೆ. ಈ ರೀತಿಯ ವಿನಾಕಾರಣ ನಿಮಗೆ ಫೇಟಿಗ್ ಇದೆ, ವೀಕ್ನೆಸ್ ಇದೆ, ಸುಸ್ತಾಗ್ತಾಯಿದೆ ಅಂತಂದರೆ ಲಿವರ್ಲೆಲ್ಲರೂ ಪ್ರಾಬ್ಲಮ್ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡೋದು. ನಂಬರ್ 2 ಸಿಮ್ಟಮ್ ಏನಪ್ಪ ಅಂದರೆ ಜಾಂಡೀಸ್ ಅಂತ ಕೇಳಿರ್ತೀವಲ್ಲ, ಕಾಮಾಲೆ ಅಂತ ಹೇಳ್ತೀವಿ, ಜಾಂಡೀಸ್ ಅಂತ. ಸೊ ಎಲ್ಲೋ ಇಶ್ ಆಗುತ್ತೆ. ಒಂದು, ಈ ಥರ ಸ್ಕ್ಲೀರಾ ತೆಗೆದು ನೋಡಿದಾಗ ನಮ್ಮ ಸ್ಕ್ಲೀರಾ ವೈಟ್ ಪಾಡಿದೆ ಕಣ್ಣಲ್ಲಿ ಎಲ್ಲೋ ಆಗುತ್ತೆ. ನೀವು ಭಾಳ ಜನ ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲೋ ಇಶ್ ಆಗಿಬಿಟ್ಟಿರುತ್ತೆ. ಸೊ ಏನಂದರೆ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಲಿವರ್ ಸರಿಯಾಗಿ ಫಂಕ್ಷನ್ ಮಾಡ್ತಿಲ್ಲ ಅಂದರೆ ಅಂತೆ ಬೈಲಿರುಬಿನ್ ಅಂತ ಒಂದು ಪಿಗ್ಮೆಂಟ್ ಅದು, ಎಲ್ಲೋ ಪಿಗ್ಮೆಂಟ್ ಅದು ಕರೆಕ್ಟಾಗಿ ಮೆಟಬಾಲಿಸಮ್ ಆಗೋಲ್ಲ ಲಿವರ್ಲಿ. ಅವಾಗ ಲಿವರ್ ಕರೆಕ್ಟಾಗಿ ಕೆಲಸ ಮಾಡ್ತಿರೋದ್ರಿಂದ ಬೈಲಿರುಬಿನ್ ಲೆವೆಲ್ಲು ಬ್ಲಡ್ಡಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ನಾವು ಬ್ಲಡ್ಡಲ್ಲಿ ಬೈಲಿರುಬಿನ್ ಎಷ್ಟಿದೆ ಅಂತ ಕೂಡ ಲಿವರ್ ಫಂಕ್ಷನ್ಸ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಒಂದು ಬೈಲಿರುಬಿನ್ ಲೆವೆಲ್ ಎಷ್ಟಿದೆ, ಡಯಟ್ ಬೈಲಿರುಬಿನ್ ಅಂತ ಕೂಡ ಬ್ಲಡ್ ಚೆಕಪ್ ಮಾಡಿಸಿ ನೋಡ್ತೀವಿ. ಆ ಬೈಲಿರುಬಿನ್ ಅಂಶ ಜಾಸ್ತಿ ಆದಾಗಲೇ ಕಣ್ಣೆಲ್ಲ ಎಲ್ಲೋಯಿಶ್ ಆಗುವಂಥದ್ದು, ಜೊತೆಗೆ ಮೂತ್ರ ಎಲ್ಲೋಯಿಶ್ ಆಗುತ್ತೆ. ಸೊ ಇವನ್ ಚರ್ಮ ಕೂಡ ಎಲ್ಲೋಯಿಶ್ ಆಗೋ ಕಾಣೋ ಚಾನ್ಸ್ ಇರುತ್ತೆ. ಸೊ ಹಾಗೆ ಈ ರೀತಿಯ ಜಾಂಡೀಸ್, ಎಲ್ಲೋಯಿಶ್ ಆಗ್ತಾಯಿದೆ ಕಣ್ಣು ಅಂತಂದರೆ, ಅಥವಾ ಮೂತ್ರ ಜಾಸ್ತಿ ಎಲ್ಲೋ ಕಲರ್ ಹೋಗ್ತಾಯಿದೆ ಅಂತಂದರೆ ಬೈಲಿರುಬಿನ್ ಜಾಸ್ತಿ ಆಗಿದೆ, ಇಂಡೈರೆಕ್ಟಾಗಿ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಸೊ ಈ ರೀತಿಯ ಯಾರೋ ಎಲ್ಲೋಯಿಶ್ ಇತ್ತಂತಂದರೆ ಸ್ವಲ್ಪ ಲಿವರ್ ಏನೋ ಪ್ರಾಬ್ಲಮ್ ಇದೆಯಾ ಅಂತ ಕನ್ಸಿಡರ್ ಮಾಡೋದು ಭಾಳ ಒಳ್ಳೆಯದು. ಇಲ್ಲ 3ನೇದು ಬಂದು ಪೇಯ್ನ್ ಆ್ಯಂಡ್ ಸ್ವೆಲ್ಲಿಂಗಿಂದ ಅಬ್ಡೋಮನ್, ಹೊಟ್ಟೆ ಭಾಗದ ಎಸ್ಪೆಷಲಿ ರೈಟ್ ಆಫ್ ಹೈಪೋಕಾಂಡ್ರಿಯಾಕ್ ಇರುತ್ತೆ, ಎಲ್ಲೋ ದಪ್ಪಾದಂಗೆ ಕಾಣ್ತೀವಿ. ಇವನು ಪೇಷಂಟ್ಗಳು ಮುಟ್ಕೊಂಡು ಹೇಳ್ತಾರೆ, ಸರ್ ಇಲ್ಲೇನೋ ದಪ್ಪ ಆಗಿಬಿಟ್ಟಿದೆ ನಮಗೆ ಅಂತ ಹೇಳ್ತಾರೆ. ಸೊ ಆ ರೀತಿಯ ದಪ್ಪ ಆಗಿದೆ ಹೈಪೋಕಾಂಡ್ರಿಯಾಕ್ ಇರೋದ್ರಿಂದ ಹೊಟ್ಟೆಯ ಅಪ್ಪರ್ ಬಾಟಲ್ ರೈಟ್ ಸೈಡಲ್ಲಿ ದಪ್ಪ ಆಗಿದೆ ಏನಂತ ಇದ್ದರೆ, ಅಥವಾ ನೋವು ಕಂಡು ಬರ್ತಾಯಿದ್ರೆ, ಅಥವಾ ಕೆಲವರಿಗೆ ಅಸೈಟಿಸ್ ಅಂತ ಹೇಳ್ತೀವಿ, ಹೊಟ್ಟೆ ಉಬ್ರ ಬಂದುಬಿಡುತ್ತೆ, ಹೊಟ್ಟೆ ಒಳಗಡೆ ಅಸೈಟಿಸ್ ಅಂತ ಹೇಳ್ತೀವಿ, ಅಬ್ಡೋಮನ್ ಕ್ಯಾವಿಟಿಯಲ್ಲಿ ಫ್ಲೂಯಿಡ್ ಕಲೆಕ್ಟ್ ಆಗುತ್ತೆ, ಅದಕ್ಕೆ ಅಸೈಟಿಸ್ ಅಂತ ಹೇಳ್ತೀವಿ. ಸೊ ಈ ರೀತಿಯ ಇದೆ ಅಂತಂದರೂ ಕೂಡ ಲಿವರಲ್ಲಿ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಹಾಗೆ ಈ ರೀತಿಯ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಅಂದರೂ ಕೂಡ ನೆಗ್ಲೆಕ್ಟ್ ಮಾಡಿಬಿಡಿ, ಕೂಡಲೇ ಒಬ್ಬ ನುರಿತ ವೈದ್ಯರಿಗೆ ತೋರಿಸಿ ಅವ್ರು ಬೇಕಾಗಿರುವಂತಹ ಇನ್ವೆಸ್ಟಿಗೇಷನ್ಸು, ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಏನು ತೊಂದರೆ ಆಗಿದೆ ಅಂತ ಕಂಡುಹಿಡ್ಕೊಳ್ಳೋಕೆ ಭಾಳ ಸುಲಭ ಆಗುತ್ತೆ. 4ನೇದು ಬಂದು ಡಾರ್ಕ್ ಯೂರಿನ್. ನಾವು ನಾರ್ಮಲಾಗಿ ಸ್ವಲ್ಪ ಸ್ಟ್ರಾ ಕಲರ್ಡ್ ಯೂರಿನ್ ಹೋಗ್ತಾ ಇರ್ತೀವಿ, ಲೈಟ್ ಎಲ್ಲೋ ಇರುತ್ತೆ ಯೂರಿನ್. ಬಟ್ ಈ ರೀತಿಯ ಜಾಂಡೀಸ್ ಇದ್ದಾಗ ತುಂಬ ಡಾರ್ಕ್ ಎಲ್ಲೋಯಿಶ್ ಹೋಗುತ್ತೆ ಯೂರಿನ್, ಅದು ಹೋಗ್ತಾಯಿದೆ. ಅಥವಾ ಸ್ಟೂಲ್ಸ್, ನಮ್ಮ ಏನು ಮೋಷನ್ ಹೋಗ್ತೀವಲ್ಲ, ಆ ಲೆಟ್ರಿನ್ ಹೋದಾಗ ಕೂಡ ಪೇಲ್ ಎಲ್ಲೋ ಅಂತ ಇರ್ತೀವಿ. ನಾರ್ಮಲಾಗಿ ಎಲ್ಲೋ ಕಲರ್ ಇರುತ್ತಲ್ಲ, ಬೈಲಿರುಬಿನ್ ಕಡಿಮೆ ಆದಾಗ ಪೇಲ್ ಎಲ್ಲೋ ಅಂತ ಇರ್ತೀವಿ, ಸ್ವಲ್ಪ ಪೇಲಾಗಿ ಕಾಣ್ತಾ ಇರುತ್ತೆ. ಸೊ ಈ ರೀತಿ ಮೂತ್ರದಲ್ಲಿ ಮತ್ತು ಟಾಯ್ಲೆಟ್ ಸ್ಟೂಲ್ಸ್ ಅಂತೀವಿ, ಆ ಟಾಯ್ಲೆಟಲ್ಲಿ ಕೂಡ ಬಣ್ಣ ಚೇಂಜ್ ಆದರೂ ಕೂಡ ಲಿವರ್ದೇನೋ ಪ್ರಾಬ್ಲಮ್ ಇರುವಂಥ ಯೋಚನೆ ಮಾಡ್ಬೇಕು. ನಾವು ಅಲ್ಲಿ ಹೇಳ್ದಂಗೆ ಬೈಲಿರುಬಿನ್ ಸರಿಯಾಗಿ ಲಿವರಲ್ಲಿ ಮೆಟಬಾಲಿಸಮ್ ಆಗಲಿಲ್ಲ ಅಂದರೆ ಮೂತ್ರದಲ್ಲಿ ಎಕ್ಸೆಸ್ ಆಗೋಗುತ್ತೆ, ಮೂತ್ರ ಡಾರ್ಕಾಗಿ ಕಾಣುತ್ತೆ. ಮತ್ತು ಆ ಬೈಲಿರುಬಿನ್ ಚೆನ್ನಾಗಿ ಡೈಜೆಷನ್ ಆಗೋಲ್ಲ. ಹಾಗಾಗಿ ಸ್ಟೂಲ್ಸಲ್ಲಿ ಲೆಟ್ರಿನ್ ಹೋಗ್ತೀವಲ್ಲ, ಪಾಯ್ಕೆನ್, ಅದರಲ್ಲೂ ಕೂಡ ಸರಿಯಾಗಿ ಹೋಗೋಲ್ಲ. ಅವಾಗ ಅಲ್ಲಿ ಕಡಿಮೆ ಆಗುತ್ತೆ ಬಣ್ಣ, ಪೇಲ್ ಎಲ್ಲೋ ಅಂತ ಹೇಳ್ತೀವಿ, ಆ ಥರ ಆಗುತ್ತೆ. ವೈಟ್ ಟಿಶ್ಯೂ ಪೇಲ್ ಎಲ್ಲೋ ಆಗುತ್ತೆ ಲೆಟ್ರಿನ್. ಆ ರೀತಿ ಆದರೂ ಕೂಡ ಲಿವರ್ಲೇನೋ ಪ್ರಾಬ್ಲಮ್ ಇದೆ, ಬೈಲಿರುಬಿನ್ ಕರೆಕ್ಟಾಗಿ
ಮೆಟಾಬಾಲಿಸಮ್ ಆಗ್ತಿಲ್ಲ, ಏನೋ ಲಿವರ್ ತೊಂದರೆ ಇದೆ ಅಂತ ನಾವು ಗ್ರಹಿಸ್ಬೇಕಾಗುತ್ತೆ ಗೆಳೆಯರೆ. ಇಲ್ಲ 5ನೇ ಸಿಂಪ್ಟಮ್ ಬಂದು ಇಚ್ಚಿ ಸ್ಕಿನ್ ಅಂತೇಳಿ, ಕೆರೆತ ನವೆ ಸಾರ್ ಎಲ್ಲ ಕೆರ್ಕೋಬೇಕು ಸರ್, ಇಲ್ಲಿ ಕೆರಿಬೇಕು, ಹೊಟ್ಟೆ ಕೆರಿಬೇಕು, ಅಲ್ಲಿ ಕೆರಿಬೇಕು, ಇಲ್ಲಿ ಕೆರಿಬೇಕು, ನವೆ ಸರ್ ಅಂತ ಹೇಳ್ತಿರ್ತಾರೆ. ಅಂದರೆ ಅಲರ್ಜಿ ಸ್ಕಿನ್ ಆದಾಗ ನಿಮಗೆ ಕೆರೆದಾಗ ಗುಳ್ಳೆಗಳಾಗಿರುತ್ತೆ ಅಥವಾ ಏನಾದ್ರು ಮಾರ್ಕ್ ಆಗಿರುತ್ತೆ, ಗೊತ್ತಾಗುತ್ತೆ ನಿಮಗೆ, ಗಂದೆ ಥರ ಆಗಿರುತ್ತೆ. ಅಲರ್ಜಿ ಆಗಿ ಕೆರೆತ ಆಗೋದು ಬೇರೆ, ಅಥವಾ ಇನ್ಫೆಕ್ಷನ್ ಆಗಿ ಕೆರೆತ ಆಗೋದು ಬೇರೆ. ಬಟ್ ಆ ಥರ ಏನೂ ಇಲ್ಲ, ಚರ್ಮ ನೋಡೋಕೆ ನೀಟಾಗಿರುತ್ತೆ, ಏನೂ ಗುಳ್ಳೆಗಳೆಲ್ಲ ಏನಿಲ್ಲ, ಆದರೂ ನವೆ ಸರ್, ಇಲ್ಲಿ ನವೆ ಏನೋ ನವೆ ಆಗ್ತಾಯಿದೆ ಅಂತ ಹೇಳ್ತಿರ್ತಾರೆ. ಈ ಥರ ಇಚ್ಚಿಗೆ ಸ್ಕಿನ್ ಇದೆ ಅಂತಂದರೆ ಎಲ್ಲೋ ಲಿವರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದಾಗ ಕೂಡ ಈ ಥರ ಇಚ್ಚಿಂಗ್ ಸೆನ್ಸೇಷನ್ ಇರುತ್ತೆ. ಸೊ ಹಾಗೆ ನಿಮ್ಗೆ ಈ ಥರ ವಿನಾಕಾರಣ ಅಲರ್ಜಿ ಇಲ್ದೇ ಚರ್ಮದಲ್ಲಿ ಏನೂ ತೊಂದರೆ ಇಲ್ಲದೂ ನಿಮಗೆ ಈ ಥರ ಕೆರೆತ ಬರ್ತಿದೆ, ನವೆ ಆಗ್ತಿದೆ ಇಡೀ ದೇಹದಲ್ಲಿ ಎಲ್ಲ ಕಡೆ ಅಂತಂದರೆ ಎಲ್ಲೋ ಲಿವರ್ ಸ್ವಲ್ಪ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ. ಸೊ ಹಾಗಾಗಿ ಲಿವರ್ ತಜ್ಞರಿಗೆ ಅಥವಾ ಜನರಲ್ ಫಿಸಿಷಿಯನ್ಗೆ, ಜನರಲ್ ಸರ್ಜನ್ಸ್ ಕೂಡ ನೋಡ್ತಾರೆ. ದಯವಿಟ್ಟು ಅದು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಕೂಡ ಒಂದ್ಸರಿ ತೋರಿಸ್ಕೊಳ್ಳೋದು ಒಳ್ಳೆಯದು. ನಂಬರ್ 6ನೇ ಸಿಂಪ್ಟಮ್ಸ್ ಏನಪ್ಪ ಅಂತಂದರೆ ಸ್ವೆಲ್ಲಿಂಗ್ ಇನ್ ದ ಲೋವರ್ ಲೆಗ್ಸ್ ಆ್ಯಂಡ್ ಆ್ಯಂಕಲ್ಸ್ ಅಂತ ಹೇಳ್ತೀವಿ. ಲೋವರ್ ಲಿಮ್ ಎಡಿಮಾ ಅಂತ ಹೇಳ್ತೀವಿ, ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಅಂತ. ಲೋವರ್ ಲೆಗ್ಗು ಊತ ಬರೋಕ್ಕೆ ಎಷ್ಟೊಂದು ಕಾರಣ, ನಾನು ವೀಡಿಯೋ ಮಾಡಿ ದಯವಿಟ್ಟು ನೋಡಿ, ಎಷ್ಟೊಂದು ಕಾರಣ ಇರ್ಬೋದು. ಒಂದು ಲಿವರ್ ಕಾರಣ, ಜೊತೆ ಕಿಡ್ನಿ ಕಾರಣ ಇರ್ಬೋದು, ಹಾರ್ಟ್ ಕಾರಣ ಇರ್ಬೋದು, ಪ್ರೋಟೀನ್ಸ್ ಕಡಿಮೆ ಆದಾಗ ಆಗುತ್ತೆ, ಅನಿಮಿಯಾ ಇದ್ದಾಗಲೂ ಆಗುತ್ತೆ. ಎಷ್ಟೊಂದು ಕಾರಣಗಳಿಂದ ವ್ಯಾರಿಕೋಸ್ ವೇನ್ಸ್ ಅದರಲ್ಲೂ ಕೂಡ ಕಾಲು ಊತ ಬರ್ಬೋದು. ಒಂದು ವೇಳೆ ಈ ರೀತಿ ಕಾಲು ಊತ ಬರ್ತಿದೆ ಅಂತಂದರೆ ಲಿವರ್ ಪ್ರಾಬ್ಲಮ್ ಇದ್ದರೂ ಕೂಡ, ಪ್ರೋಟೀನ್ ಸರಿಯಾಗಿ ಆಗಲಿಲ್ಲ ಅಂದರೂ ಕೂಡ ಹೈಪೋಪ್ರೋಟೀನಿಮ್ ಅಂತೀವಿ, ಆ ಥರ ಆದಾಗಲೂ ಕೂಡ ಲಿವರ್ ಪ್ರಾಬ್ಲಮ್ ಇದ್ದವರು ಕೂಡ ಕೆಲಸದಲ್ಲಿ ಎರಡೂ ಕಾಲು ಊತ ಬರೋ ಚಾನ್ಸ್ ಇರುತ್ತೆ. ಹಾಗಾಗಿ ಕಾಲು ಊತ ಬರ್ತಾ ಇದೆ ಅಂತಂದರೆ ಲಿವರ್ದೆಲ್ಲೋ ಪ್ರಾಬ್ಲಮ್ ಇರ್ಬೋದು. ಅದಕ್ಕೆ ಲಿವರ್ ಫಂಕ್ಷನ್ಸ್ ಟೆಸ್ಟ್ ಕೂಡ ಡಾಕ್ಟರ್ಸ್ ಮಾಡಿಸಿ ನೋಡ್ತಾರೆ. ಹಾಗಾಗಿ ವಿನಾಕಾರಣ ಕಾಲು ಊತ ಬರ್ತಿದೆ, ಬೇರೆ ಕಾರಣದಲ್ಲಿ ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಕಿಡ್ನಿ ಪ್ರಾಬ್ಲಮ್ ಇಲ್ಲ, ಬೇರೆ ಏನು ತೊಂದರೆ ಇಲ್ಲ, ವ್ಯಾರಿಕೋಸ್ ವೇನ್ಸ್ ಇಲ್ಲ, ಆದರೂ ಈ ಥರ ಕಾಲು ಊತ ಬಂದರೆ ಲಿವರ್ದು ಏನೋ ಪ್ರಾಬ್ಲಮ್ ಇರೋದಂತ ಅದನ್ನು ಕೂಡ ಗಮನದಲ್ಲಿಟ್ಕೊಳ್ಳೋದು ಒಳ್ಳೆಯದು. ಮುಖ್ಯವಾದ 6 ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಏನು ಲಿವರ್ ಪ್ರಾಬ್ಲಮ್ ಆಗಿದೆ ಅಂತ ನಾನು ವಿವರವಾಗಿ ಹೇಳಿದ್ದೀನಿ ಗೆಳೆಯರೆ. ಯಾವುದೇ ಇದ್ದರೂ ಕೂಡ ನೆಗ್ಲೆಕ್ಟ್ ಮಾಡಿ ನೋಡಿ. ಎ ಸ್ಟಿಚ್ ಇನ್ ಟೈಮ್ ಸೇವ್ಸ್ 9 ಅಂತ ಹೇಳ್ತೀವಿ ಅಲ್ವಾ. ಈ ಸ್ಪಾಕ್ ನೆಗ್ಲೆಕ್ಟೆಡ್ ಬರ್ನ್ಸ್ ದ ಹೌಸ್ ಅಂತ. ಚಿಕ್ಕದೆಲ್ಲೋ ಕಿಡಿ ಬಂದಿರುತ್ತೆ, ನಾವು ನೆಗ್ಲೆಕ್ಟ್ ಮಾಡಿ ಇಡೀ ಮನೆ ಸುಟ್ಟೋಗ್ಬಿಡುತ್ತೆ ಅಲ್ವಾ. ಎಲ್ಲೋ ಒಂದು ಕಡೆ ಚಿಕ್ಕದು ಹರಿದಿರುತ್ತೆ, ಅದಕ್ಕೆ ಅವೆಲ್ಲ ಹೊಲಿಗೆ ಹಾಕಿ ಟ್ಯಾಪ್ ಬಿಟ್ಬಿಟ್ಟೆ ಇಡೀ ಬಟ್ಟೆ ಹರಿದೋಗ್ಬಿಡುತ್ತೆ, ಅವ್ನು ಯೂಸೇ ಮಾಡೋಕ್ಕಾಗಲ್ಲ. ಸೊ ಆ ರೀತಿ ಚಿಕ್ಕ ಪುಟ್ಟ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ದಾಗಲೇ ನೀವು ನುರಿತ ವೈದ್ಯನ ತೋರಿಸ್ತಾರೆ. ಅದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟಿಗೇಷನ್ಸು, ಟೆಸ್ಟ್ ಏನು ಬೇಕೆಲ್ಲ ಮಾಡಿ ನೋಡ್ತಾರೆ, ಬೇಗ ಕಂಡು ಸ್ವಲ್ಪ ಲಿವರ್ ಪ್ರಾಬ್ಲಮ್ ಇತ್ತಂದರೆ ಆವಾಗಲೇ ಅದು ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಭಾಳ ರಿವರ್ಸಿಬಲ್ ಅಂತೇಳಿ ರಿಕವರ್ ಆಗಿಬಿಡುತ್ತೆ. ಲಿವರಲ್ಲಿ ಲೆಬಲ್ ಸೆಲ್ಸ್ ಅಂತ ಹೇಳ್ತೀವಿ, ಏನೋ ಡ್ಯಾಮೇಜ್ ರಿಕವರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡೋದು, ಕೆಲವರಿಗೆಲ್ಲ 1/3 1/4 ಲಿವರೆಲ್ಲ ತೊಗೊಂಡು ಬೇರೆಗಳ ಲಿವರ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡೋದು ನೀವು ಕೇಳಿರ್ಬೋದು. ಸೊ ಆ ರೀತಿ ಆ ಲಿವರ್ ವಾಪಸ್ಸು ಬೆಳವಣಿಗೆ ಆಗೋ ಚಾನ್ಸ್ ಇರುತ್ತೆ ಮೈಲ್ಡ್ ಇದ್ದಾಗ. ನೀವು ನೆಗ್ಲೆಕ್ಟ್ ಮಾಡಿದ್ರಿ, ತೀರಾ ಜಾಸ್ತಿ ಇತ್ತಂದರೆ ಲಿವರ್ ಇರಿವರ್ಸಿಬಲ್ ಚೇಂಜ್ ಆಗುತ್ತೆ, ಲಿವರ್ ಸಿರೋಸಿಸ್ ಅಂತ ಆಗುತ್ತೆ, ಲಿವರ್ ಫೈಬ್ರೋಸಿಸ್ ಆಗುತ್ತೆ. ಲಿವರ್ ಸಿರೋಸಿಸ್ ಆಗಿ ಇರಿವರ್ಸಿಬಲ್ ಡ್ಯಾಮೇಜ್ ಆಗುತ್ತೆ ಅಂದರೆ ಲಿವರ್ ಕೆಲಸ ಮಾಡೋದೇ ನಿಲ್ಲಿಸ್ಬಿಡುತ್ತೆ ಕಂಪ್ಲೀಟಾಗಿ. ಆವಾಗ ಮತ್ತೆ ಲಿವರ್ ಫೇಲ್ಯೂರ್ ಆಗಿದೆ, ಟೋಟಲ್ ಲಿವರ್ ಫೇಲ್ಯೂರ್ ಅಂತ ಹೇಳ್ಬಿಡ್ತೀವಿ. ಆ ಥರ ಲಿವರ್ ಫೇಲ್ಯೂರ್ ಆದಾಗ ಮತ್ತೇನು ಮಾಡೋಕ್ಕಲ್ಲ, ಹೊಸ ಲಿವರ್ ಹಾಕೋಬೇಕಾಗತ್ತೆ, ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂತ ಅಲ್ವಾ. ಸೊ ಹಾಗಾಗಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಅಂದರೆ ಭಾಳ ಕಾಸ್ಟ್ಲಿ ಸರ್ಜರಿ, ಲಕ್ಷಾಂತರ ರೂಪಾಯಿ ಆಗುತ್ತೆ, ಮತ್ತು ಲಿವರ್ ಕೂಡ ಸಿಗಲ್ಲ, ಭಾಳಷ್ಟು ತೊಂದರೆಗಳಿದೆ. ಸೊ ಹಾಗಾಗಿ ನೀವು ಸ್ವಲ್ಪ ಸಿಂಪ್ಟಮ್ಸ್ ಇದ್ದಾಗಲೇ ನುರಿತ ವೈದ್ಯರು ತೋರಿಸಿ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡು ಕಾಲಿನ ಕಂಟ್ರೋಲ್ ಮಾಡ್ಕೊಂಬಿಟ್ರೆ ಇದು ಕಾಂಪ್ಲಿಕೇಶನ್ಸ್ ಆಗುವಂಥದ್ದು ಅವಾಯ್ಡ್ ಆಗುತ್ತೆ ಗೆಳೆಯರೆ. ಸೊ ಹಾಗೆ ಲಿವರು ನಿಮ್ಮ ದೇಹದಲ್ಲಿರುವಂಥ ಒಂದು ಉತ್ತಮವಾದ ಅತಿ ಇಂಪಾರ್ಟೆಂಟ್ ಆರ್ಗನ್ನು, ನಿಮ್ಗೆ ಎಷ್ಟೊಂದು ಕೆಲಸದ ಮಾಡಿಕೊಡ್ತಾಯಿದೆ, ಅದನ್ನು ಕೂಡ ನೀವು ಸ್ವಲ್ಪ ಗಮನದಲ್ಲಿಟ್ಕೊಳ್ವಾ. ನಿಮ್ಮ ಕಾರ್ಗೆ ರಿಪೇರಿ ಇದ್ದರೆ ಅದಕ್ಕೆಲ್ಲ ಎಷ್ಟು ಗಮನ ಇಟ್ಟು ಕರೆಕ್ಟಾಗಿ 6 ತಿಂಗಳಿಗೆ ವರ್ಷಕ್ಕೆ ಎಲ್ಲ ಸರ್ವಿಸ್ ಮಾಡಿಸ್ತೀರಾ, ಎಲ್ಲ ಮಾಡಿಸ್ಕೊತೀರಾ. ನಿಮ್ಮ ದೇಹಕ್ಕೆ ಏನು ಮಾಡ್ತೀರಾ ಯೋಚನೆ ಮಾಡಿ ಅಲ್ಲ. ಫ್ರೀಯಾಗಿ ಬಂದು ದುಡ್ಡು ಕೊಟ್ಟು ತೊಗೊಳಂಗಿದ್ರೆ ಗೊತ್ತಾಗೋದು, 5 ಲಕ್ಷ 10 ಲಕ್ಷ 1 ಕೋಟಿ ಎಲ್ಲ ಕೊಟ್ಟು ತೊಗೊಳ್ತಾರೆ ಕಾರ್ನ. ಅದಕ್ಕೆ ರೆಗ್ಯುಲರ್ ಸರ್ವಿಸ್ ಮಾಡಿಸ್ತಾರೆ, ಕ್ಲೀನ್ ಮಾಡಿಸ್ತಾರೆ, ಮೇಂಟೆನೆನ್ಸ್ ಮಾಡಿಸ್ತಾರೆ, ಪೆಟ್ರೋಲ್ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ನಿಮ್ಮ ದೇಹಕ್ಕೆ ನೀವೇನು ಮಾಡ್ತಾಯಿದ್ದೀರಾ ಅಲ್ವಾ. ಸೊ ಹಾಗೆ 50 ವರ್ಷ ದಾಟಿದ್ರೆ ಒಂದು ರೌಂಡು ಲಿವರ್ ಫಂಕ್ಷನ್ ಟೆಸ್ಟು, ಕಿಡ್ನಿ ಫಂಕ್ಷನ್ ಟೆಸ್ಟು, ಕೊಲೆಸ್ಟ್ರಾಲು ಎಲ್ಲ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮ ದೇಹ ಹೇಗೆ ಇದೆ, ಅದರ ಕಂಡೀಷನ್ ಹೆಂಗಿದೆ ಗೊತ್ತಾಗುತ್ತೆ. ಕೆಲವು ಅರ್ಲಿ ಡಿಸೀಸ್ ಬೇಗನೆ ಕಂಡುಹಿಡ್ಕೊಂಡ್ಬಿಟ್ರೆ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಜಾಸ್ತಿ ಆಗೋದು ಅವಾಯ್ಡ್ ಮಾಡ್ಬೋದು ಗೆಳೆಯರೆ. ಸೊ ಹಾಗಾಗಿ ಲಿವರು ಯಕೃತ್ ಏನಿದೆಯಲ್ಲ ಒಂದು ಇಂಪಾರ್ಟೆಂಟ್ ಆರ್ಗನ್ನು, ಅದರ ಬಗ್ಗೆ ಗಮನ ಇರಲಿ. ಜೊತೆಗೆ ಕೆಲವು ಬ್ಯಾಡ್ ಹ್ಯಾಬಿಟ್ಸ್, ಎಸ್ಪೆಷಲಿ ಆಲ್ಕೋಹಾಲ್ ಅಲ್ವಾ. ಈಗಂತೂ ಆಲ್ಕೋಹಾಲ್ ತುಂಬಾ ಜಾಸ್ತಿ ಆಗಿದೆ. ನಾನು ಭಾಳ ಜನ ಪೇಷಂಟ್ಗೆ ಹೇಳ್ತಿರ್ತೀನಿ, ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಆರ್ ದ 2 kings ವಿಚ್ ವಿಲ್ ಕಿಲ್ ಯು ವಿತೌಟ್ ಫೈಟಿಂಗ್ ವಿತ್ ಯು ಅಂತ. ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಅಂತೀವಲ್ಲ, ಅವು ನಿಮ್ಮನ್ನ ಕತ್ತಿ ವರ್ಷ ಮಾಡಿದ್ರೆ ನಿಮ್ಮನ್ನ ಸಾಯಿಸ್ಬಿಡುತ್ತೆ, ಯುದ್ಧ ಮಾಡಿದ್ರೆ ಸಾಯಿಸ್ಬಿಡುತ್ತೆ ಅಂತೇಳಿ. ದುಡ್ಡು ಕೊಟ್ಬಿಟ್ಟು ಕಾಯಿಲೆ ಕೊಂಡ್ಕೊಳ್ಳೋಕ್ಕ. ಎಸ್ಪೆಷಲಿ ಆಲ್ಕೋಹಾಲು ಎಲ್ಲ ರೀತಿ ತೊಂದರೆ ಮಾಡುತ್ತೆ, ಲಿವರಿಗೆ ಕೂಡ ಜಾಸ್ತಿ ತೊಂದರೆ ಮಾಡುತ್ತೆ. ಅರ್ಲಿ ಸ್ಟೇಜಲ್ಲಿ ಫ್ಯಾಟಿ ಲಿವರ್, ಅದೇ ಕೂಡ ನಾನು ವೀಡಿಯೋ ಮಾಡಿ ದಯವಿಟ್ಟು ವೀಡಿಯೋ ನೋಡಿ, ಎಂಡ್ ವೀಡಿಯೋದಲ್ಲಿ ಹಾಕಿರ್ತೀನಿ. ಅದು ರಿವರ್ಸಿಬಲ್ ಕಂಟ್ರೋಲಿಗೆ ಬರಲ್ಲ, ಜಾಸ್ತಿ ಆಯ್ತು ಸಿರೋಸಿಸ್ ಆಗಿಬಿಡುತ್ತೆ. ಎಷ್ಟೊಂದು ಜನಕ್ಕೆ ಲಿವರ್ ಫೇಲ್ಯೂರ್ ಆಗಿದೆ ಆಲ್ಕೋಹಾಲಿಕ್ಸ್ಗೆ. ಸೊ ಹಾಗಾಗಿ ಆಲ್ಕೋಹಾಲ್ ತೊಗೊಳ್ತಾರೆ, ಖಂಡಿತ ಅವಾಯ್ಡ್ ಮಾಡಿ. ಎಕ್ಸಸೈಸ್ ರೆಗ್ಯುಲರ್ ಮಾಡಿ, ಬಾಡಿ ವೇಟ್ ಕಂಟ್ರೋಲ್ ಇಟ್ಕೊಳ್ಳಿ, ಒಳ್ಳೆ ಫುಡ್, ನ್ಯೂಟ್ರಿಷಸ್ ಫುಡ್ಡು, ಪ್ರೋಟೀನ್ಸ್ ಫುಡ್ ತೊಗೊಳ್ಳಿ, ನೀರು ಚೆನ್ನಾಗಿ ಕುಡೀರಿ, ಲಿವರ್ ಹೆಲ್ತ್ನ ಕಾಪಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ವಿಶ್ ಯು ಆಲ್ ಹ್ಯಾಪಿ ಹೆಲ್ತಿ ಲೈಫ್.